ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ವ್ಯಾಪಾರಿಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಖುದ್ದು ಫೀಲ್ಡ್ಗೆ ಸಿಎಂ ಡಿಕೆಶಿ ಇಳಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಇಂದು ಖುದ್ದು ಫೀಲ್ಡ್ಗೆ ಇಳಿಯಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ವೀಕ್ಷಿಸಲಿದ್ದಾರೆ ಸಿಎಂ ಡಿಕೆಶಿ. ಬೆಳಗ್ಗೆ 10 ಗಂಟೆಯಿಂದ ಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಲಿದ್ದಾರೆ. ಈಗಾಗಲೇ 430 ಕಿಲೋಮೀಟರ್ಗಿಂತ ಹೆಚ್ಚು ಫುಟ್ಪಾತ್ ಒತ್ತುವರಿ ತೆರವು ಆಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ಒತ್ತುವರಿ ಕಾರ್ಯಾಚರಣೆ ಜುಲೈ 1ರಿಂದ ಆರಂಭವಾಗಿರೋ ಒತ್ತುವರಿ ಕಾರ್ಯಾಚರಣೆ. ಒತ್ತುವರಿ ತೆರವಿಗೆ ಬೀದಿ ಬದಿ ವ್ಯಾಪಾರಿಗಳಿಂದ ವಿರೋಧ ಕೂಡ ವ್ಯಕ್ತವಾಗಿತ್ತು. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿಯನ್ನ ಸಲ್ಲಿಸಿದೆ ಒಕ್ಕೂಟ ಕೂಡ ಈಗ ಆಲ್ರೆಡಿ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಅನ್ನ ಹಾಕುವಂತ ಸಾಧ್ಯತೆ ಇರುವಂತದ್ದು. ಬೆಳಗ್ಗೆ 10 ಗಂಟೆಗೆ ಸಿಟಿ ರೌಂಡ್ಸ್ ಹಾಕಲಿದ್ದಾರೆ ಸಿಎಂ ಡಿಕೆಶಿ. ಖುದ್ದು ಫೀಲ್ಡ್ ಗಿಳಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಜಿಬಿಎ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಹೋದಂತ ಸಂದರ್ಭದಲ್ಲೂ ಕೂಡ ಸಿಬ್ಬಂದಿಗಳು ಹಾಗೂ ವ್ಯಾಪಾರಸ್ಥರ ನಡುವೆ ವಾಗ್ವಾದ ಕೂಡ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ಡಿಕೆಶಿಗೆ ಒಕ್ಕೂಟ ಮನವಿಯನ್ನ ಕೂಡ ಸಲ್ಲಿಸಿದೆ. ಹಾಗಾಗಿ ಡಿಕೆಶಿ ಇದೀಗ ಖುದ್ದು ಫೀಲ್ಡ್ಗೆ ಇಳಿತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ, ವ್ಯಾಪಾರಸ್ಥರ ಸ್ಥಿತಿ ಯಾವ ರೀತಿಯಾಗಿದೆ, ಪ್ರತಿಯೊಂದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪರಿಶೀಲನೆಯನ್ನ ಮಾಡುವಂಥದ್ದು. ಜುಲೈ 1ರಿಂದ ಆರಂಭವಾಗಿರುವಂತಹ ಒತ್ತುವರಿ ಕಾರ್ಯಾಚರಣೆ ಇದು. ಈಗ ಆಲ್ರೆಡಿ ಇವತ್ತು 10ನೇ ತಾರೀಕು, ಅಂದ್ರೆ 10 ದಿನ ಆಗಿದೆ ಒತ್ತುವರಿ ಕಾರ್ಯಾಚರಣೆ ಶುರುವಾಗಿ. ವ್ಯಾಪಾರಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಯಲ್ಲಿ ಒಕ್ಕೂಟ ಮನವಿಯನ್ನ ಕೂಡ ಸಲ್ಲಿಸ್ತು. ನಾವೇನ್ ಮಾಡಬೇಕು ಹೇಗೆ ಅಂತ ಸಿಎಂ ಡಿಕೆಶಿಗೆ ಮನವಿಯನ್ನ ಸಲ್ಲಿಸಿದ ತದನಂತರ ಡಿಕೆಶಿನೇ ಇದೀಗ ಫೀಲ್ಡ್ಗೆ ಇಳಿತಾ ಇದ್ದಾರೆ. ಮತ್ತೊಂದು ಕಡೆನಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಶತಾಯಗತಾಯ ಫುಟ್ಪಾತ್ ಯಾರೆಲ್ಲ ಅನಧಿಕೃತವಾಗಿ ಅಲ್ಲಿ ಅಂಗಡಿಗಳನ್ನ ಹಾಕೊಂಡಿದ್ರೋ ಆ ಎಲ್ಲಾ ಅಂಗಡಿಗಳನ್ನ ಎತ್ತಂಗಡಿ ಮಾಡಿಸ್ತಾ ಇರುವಂತದ್ದು. ಪಾದಾಚಾರಿಗಳಿಗೆ ಅನುವನ್ನ ಮಾಡಿಕೊಡ್ಬೇಕು. ಅದು ಪಾದಾಚಾರಿಗಳ ಮೂಲಭೂತ ಹಕ್ಕು ಫುಟ್ಪಾತ್ ಅನ್ನೋದು. ಹಾಗಾಗಿ ಅವರಿಗೆ ಅನುವನ್ನ ಮಾಡಿಕೊಡ್ಬೇಕು ಅನ್ನುವ ನಿಟ್ಟಿನಲ್ಲಿ ಆ ಕ್ರಮವನ್ನ ತೆಗೆದುಕೊಂಡಿದ್ದಂಥದ್ದು. ಇದೀಗ ಪಾದಾಚಾರಿಗಳು ಓಡಾಡೋದಕ್ಕೆ ಪಾದಾಚಾರಿಗಳ ಮೂಲಭೂತ ಹಕ್ಕು ಫುಟ್ಪಾತ್ ಆದ್ರೆ ಬದುಕೋದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಹಕ್ಕಾಗಿರುತ್ತೆ. ಅದನ್ನ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಬೀದಿ ಬದಿ ವ್ಯಾಪಾರಿಗಳು. ಈ ನಿಟ್ಟಿನಲ್ಲಿ ಒತ್ತುವರಿ ಕಾರ್ಯಾಚರಣೆಗೆ ಬಂದಂತ ಸಂದರ್ಭದಲ್ಲಿ ವಾಗ್ವಾದಗಳು ನಡೆದಿದೆ. ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಸಿಎಂ ಡಿಕೆಶಿ ಇವತ್ತು ಖುದ್ದು ಫೀಲ್ಡ್ಗೆ ಭೇಟಿಯನ್ನ ಕೊಡ್ತಿದ್ದಾರೆ. ಭೇಟಿಯನ್ನ ಕೊಟ್ಟು ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ವ್ಯಾಪಾರಸ್ಥರಿಗೆ ಮುಂದೆ ಯಾವ ರೀತಿಯಾಗಿ ಮಾಡ್ಕೊಡ್ತಾರೆ, ಬೇರೆ ಏನಾದ್ರೂ ವೆಂಡಿಂಗ್ ಝೋನ್ ಅನ್ನ ಮಾಡ್ಕೊಡ್ತಾರಾ ಅಥವಾ ಇಲ್ವಾ, ಅದನ್ನ ಕೂಡ ಕಾದು ನೋಡ್ಬೇಕು.